ಹೌದು, ಮಧ್ಯಪ್ರಾಚ್ಯ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸತ್ಯ. 3 ಪೇಜ್ನಲ್ಲಿ ಇವತ್ತು ಇರಾನ್ ಒಂದು ಡೆಡ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲ ಪೇಜ್ 1 ಪ್ಲಾನ್ ಏನು ಅಂತಂದ್ರೆ ರಡಾರ್ ಟಾರ್ಗೆಟ್ ಅನ್ನ ಮಾಡೋದು. ರಡಾರ್ ಅನ್ನ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡಿದ್ರೆ ಏನಾಗುತ್ತೆ? ಇರಾನ್ ಬೇಡ, ಯಾವುದೇ ಒಂದು ದೇಶವನ್ನ ವಾಯು ದಾಳಿಯಿಂದ ತಪ್ಪಿಸಿಕೊಡೋದಕ್ಕೆ ಏನಾದ್ರೂ ಅದು ಸಾಧ್ಯ ಆಗುತ್ತೆ ಅಂದ್ರೆ ಅದು ರಡಾರ್ಗಳಿಂದ ಮಾತ್ರ. ಯಾಕಂದ್ರೆ ಆ ರಡಾರ್ನ ಒಳಗಡೆ ಯಾವುದೇ ಒಂದು ಯುದ್ಧ ವಿಮಾನಗಳು ಎಂಟ್ರಿ ಕೊಡ್ತಾ ಇದೆ ಅನ್ನೋದು ಗೊತ್ತಾದ್ರೆ ತಕ್ಷಣ ಅಲರ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ, ಅಲ್ಲೇ ಡಿಫೆಂಡ್ ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಇವತ್ತು ಇಸ್ರೇಲ್ನ ಬಳಿ ಐರನ್ ಡೋಮ್ ಇದೆ. ಆ ರಡಾರ್ ಅನ್ನ ದಾಟಿ ಯಾವ್ದಾದ್ರು ಮಿಸೈಲ್ಗಳು ಬರ್ತಾ ಇದೆ ಅಂತಂದ್ರೆ ಐರನ್ ಡೋಮ್ಗಳು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ, ಹೋಗಿ ಹೊಡೆಯುತ್ತೆ. ಸೊ ಹಾಗಾಗಿ ರಡಾರ್ ಅನ್ನೇ ಧ್ವಂಸ ಮಾಡಿಬಿಟ್ರೆ, ರಡಾರ್ ಸೆಂಟರ್ಗಳನ್ನೇ ದಾಳಿ ಮಾಡಿ ಅದನ್ನ ನಿರ್ವಂಸ ಮಾಡಿಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ನಾವು ದಾಳಿ ಮಾಡ್ತಾ ಇದೀವಿ ಅಂತೇಳಿ? ಗೊತ್ತಾಗೋದಿಲ್ಲ. ನೋಡಿ, ಇರಾನ್ನ ಪ್ಲಾನ್ ನೋಡಿ, ಪೇಜ್ 1 ಅಲ್ಲಿ ಅದರ ಪ್ಲಾನೇ ರಡಾರ್ನ ಟಾರ್ಗೆಟ್ ಮಾಡೋದು. ರಡಾರ್ ಅಷ್ಟಲ್ಲ, ರಡಾರ್, ಸೆನ್ಸರ್, ಕಮಾಂಡ್ ಸೆಂಟರ್ಗಳನ್ನ ಗುರಿಯಾಗಿಸಿಕೊಂಡು ಇವತ್ತು ದಾಳಿ ಮಾಡ್ತಾ ಇದೆ. ಉದಾಹರಣೆಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಎಲ್ಲಾ ನೆಲೆಗಳನ್ನ, ತನ್ನ ಸೇನೆ ನೆಲೆಗಳನ್ನ ಇವತ್ತು ಕಳೆದುಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಮೆರಿಕ ಇವತ್ತು ತನ್ನ ಸೇನಾ ನೆಲೆಗಳಲ್ಲಿ ಅಥವಾ ಅಲ್ಲಿರುವಂತಹ ಜನರನ್ನ ವಾಪಸ್ ಕಳಿಸ್ಕೊಳ್ತಾ ಇದೆ ಅಮೆರಿಕಾಗೆ. ಇಸ್ರೇಲ್ ಅಲ್ಲೂ ಕೂಡ ಇವತ್ತು ಮತ್ತೆ ನಾಳೆ ಅವಕಾಶ ಇದೆ. ಇಸ್ರೇಲ್ ಅಲ್ಲಿ ಯಾರೆಲ್ಲ ಇದ್ರೆ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ನೋಡಿ, ತುರ್ತು ಸಿಬ್ಬಂದಿಗಳನ್ನ ಹೊರತುಪಡಿಸಿ ಎಂಬೆಸಿನಾಗ ಯಾರು ಬೇಡ, ಎಲ್ಲ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಭಯವನ್ನ ಇಟ್ಟಿದೆ ಇರಾನ್. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಸ್ವಾನ್ ಡೋನ್ ಅನ್ನ ಬಳಕೆ ಮಾಡಿದೆ ಇರಾನ್ ಇವತ್ತು ಪೇಜ್ 1 ಅಲ್ಲಿ. ಅಗತ್ಯ ಏನಾದ್ರೂ ಬಿದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಕೂಡ ಬಳಸಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೋಡಿ, ಒಂದು ದೇಶಕ್ಕೆ ರಡಾರ್ ಇಲ್ಲ ಅಂತಂದ್ರೆ ಶತ್ರುಗಳಿಗೆ ಒಳಗೆ ಬರೋದಕ್ಕೆ ಆಕಾಶದ ಮಾರ್ಗವಾಗಿ ಬಹಳ ಸುಲಭ ಆಗುತ್ತೆ, ಸಮುದ್ರದ ಮಾರ್ಗವಾಗಿ ಬರೋದಕ್ಕೂ ಬಹಳ ಸುಲಭ ಆಗುತ್ತೆ. ಹಾಗಾಗಿ ರಡಾರ್ ಇಂಪಾರ್ಟೆಂಟ್. ಅದನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಿದೆ ಇರಾನ್. ಅದು ಇಲ್ಲಂತಂದ್ರೆ ದಾಳಿಗಳು ಸುಲಭವಾಗುತ್ತೆ ವೀಕ್ಷಕರೇ. ನೋಡಿ, ಇವತ್ತು UAF, ಕತಾರ್, ಬಹ್ರೈನ್ ನಲ್ಲಿರುವಂತಹ USA ನ ರಡಾರ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಆ USA ರಡಾರ್ಗಳು ಟಾರ್ಗೆಟ್ ಮಾಡಿ ಧ್ವಂಸ ಆಗೋದ್ರೆ ಇರಾನ್ನ ದಾಳಿಯಿಂದ ಬಹ್ರೈನ್ನ ಮೇಲೆ ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಿ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡಬಹುದು. ಅಂದ್ರೆ ವಾಯು ಮಾರ್ಗದಲ್ಲಿ ಪ್ರಮುಖವಾಗಿ. ಕತಾರಲ್ಲೂ ಅಷ್ಟೇ, UAE ಮೇಲೂ ಅಷ್ಟೇ ದಾಳಿಯನ್ನ ಮಾಡ್ತದೆ. ನೋಡಿ, ಇವತ್ತು ಆ ರಡಾರ್ಗಳನ್ನ ಕಣ್ತಪ್ಪಿಸಿ ಇವತ್ತು ದಾಳಿ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್. ಇರಾನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಯಾವುದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಹಾಗಂತ ಅಮೆರಿಕದಲ್ಲಿ ಏನು ಕಡಿಮೆ ಇಲ್ಲ. ಇರಾನ್ಗಿಂತ ದುಪ್ಪಟ್ಟು, ಅಂದ್ರೆ 50ಕ್ಕಿಂತ ಹೆಚ್ಚು ಪಟ್ಟು ಅಮೆರಿಕದ ಬಳಿ ಸಿಸ್ಟಮ್ಗಳಿದೆ, ಶಸ್ತ್ರಾಸ್ತ್ರಗಳಿದೆ. ಆದ್ರೆ ಅದೆಲ್ಲವೂ ಕೂಡ ಇರಾನ್ನ ಒಂದು ಕ್ಷಿಪಣಿಗಳ ದಾಳಿಯಿಂದಾಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಇದು ಪೇಜ್ 1, ರಡಾರ್ಗಳನ್ನ ಟಾರ್ಗೆಟ್ ಮಾಡುದು. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್, ಎರಡನೇ ಪೇಜ್ ಅಂತಂದ್ರೆ ಪೇಜ್ 2 ನಲ್ಲಿ ಏನಿದೆ ಅಂತಂದ್ರೆ ಏರ್ ಡಿಫೆನ್ಸ್ ಅನ್ನ ಗುರಿ ಮಾಡೋದು. ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಒಂದು ದೇಶಕ್ಕೆ. ಯಾಕೆ ಅಂತಂದ್ರೆ ಒಂದು ದೇಶ ತನ್ನ ಶತ್ರು ದೇಶದ ಮೇಲೆ ವೈಮಾನಿಕ ದಾಳಿ ಮಾಡಿದಾಗ, ಬ್ಯಾಲಿಸ್ಟಿಕ್ ದಾಳಿ ಮಾಡಿದಾಗ, ಮಿಸೈಲ್ ದಾಳಿ ಮಾಡಿದಾಗ ಅಥವಾ ಸೆಲ್ ದಾಳಿ ಮಾಡಿದಾಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಆಟೋಮೆಟಿಕ್ ಆಗಿ ತನ್ನ ದೇಶದ ರಡಾರ್ ಅನ್ನ ಟಚ್ ಮಾಡ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಅಟ್ಯಾಕ್ ಅಂದ್ರೆ ಒಂದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ತಕ್ಷಣ ಆಕಾಶದಲ್ಲೇ ಮಿಸೈಲ್ಗಳನ್ನ, ಬ್ಯಾಲಿಸ್ಟಿಕ್ ಗಳನ್ನ, ಸೆಲ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸವನ್ನ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡುತ್ತೆ. ಹಾಗಾಗಿ ಮೊದಲನೆಯ ಪ್ಲಾನ್ ಏನೋ ಅವ್ರದ್ದು ಡೆಡ್ಲಿ ಪ್ಲಾನ್, ರಡಾರ್ ಅನ್ನ ಟಾರ್ಗೆಟ್ ಮಾಡೋದು, ರಡಾರ್ನ ಸೆಂಟರ್ಗಳನ್ನ ಧ್ವಂಸ ಮಾಡೋದು. ಎರಡನೇ ಪೇಜ್ ಅಲ್ಲಿ ಅಂದ್ರೆ ಪೇಜ್ ನಂಬರ್ 2 ನಲ್ಲಿ, ಪೇಜ್ 2 ಪ್ಲಾನ್ ಏನಂತಂದ್ರೆ ಇಲ್ಲಿ ಡಿಫೆನ್ಸ್, ಏರ್ ಡಿಫೆನ್ಸ್ ಅನ್ನ ಗುರಿಯಾಗಿಟ್ಟುಕೊಂಡು ಈ ಒಂದು ಪ್ಲಾನ್ ಅಲ್ಲಿ ಏರ್ ಡಿಫೆನ್ಸ್ ಅನ್ನ ಗೊಂದಲಕ್ಕೀಡು ಮಾಡೋದು. ಇದು ಇರಾನ್ನ ಎರಡನೆಯ ಡೆಡ್ಲಿ ಪ್ಲಾನ್. ಇನ್ನು ಪೇಜ್ 3 ಪ್ಲಾನ್, ಅದನ್ನು ಕೂಡ ಹೇಳ್ತೀವಿ. ಈಗ ನೋಡಿ, 1-2 ಮಿಸೈಲ್ ಬಂದ್ರೆ ತಡಿಬಹುದು. ಪೇಜ್ 2 ನಲ್ಲಿ 1-2 ಮಿಸೈಲ್ ಬಂದ್ರೆ ತಡಿಬಹುದು. ಆದ್ರೆ 10 ಮಿಸೈಲ್ಗಳು ಅಟ್ ಎ ಟೈಮ್ ಬಂದ್ರೆ ಯಾವ್ದನ್ನ ತಡೀತಾರೆ? ಇವತ್ತು ಹೊಡಿತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮಿಸೈಲ್ಗಳು ಹಾರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರು ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಹೇಳ್ಕೊಳ್ತು, ಅಮೆರಿಕ ಸೇನೆಯನ್ನು ದೃಢಪಡಿಸ್ತು, ನಾವು
ಇರಾನ್ನ ಪ್ರಮುಖ ನಗರಗಳನ್ನ ಧ್ವಂಸ ಮಾಡಿದ್ವಿ, ಅದರ ಆಪರೇಷನ್ ಬೇಸ್ ಗಳನ್ನ ಧ್ವಂಸ ಮಾಡಿದ್ವಿ, ಕಮಾಂಡರ್ ಸೆಂಟರ್ ಗಳನ್ನ ಧ್ವಂಸ ಮಾಡಿದ್ವಿ, ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ವಿ ಅಂತ ಅದೇ ದೃಢಪಡಿಸ್ತು. ಆದ್ರೂ ಕೂಡ ಮಿಸೈಲ್ಗಳು ಬರ್ತಾ ಇದೆ, ತೂರಿ ಬರ್ತಾ ಇದೆ ಮಧ್ಯಪ್ರಾಚ್ಯದ ಬಳಿ. ಹಾಗಾಗಿ 10 ಮಿಸೈಲ್ಗಳು ಬಂದ್ರೆ ಯಾವುದನ್ನ ತಡೆಯೋದಕ್ಕಾಗತ್ತೆ? ತಡೆಯೋದಕ್ಕಾಗಲ್ಲ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ತಮ್ಮದೇ ಶಸ್ತ್ರಾಸ್ತ್ರ ನಾಶ ಮಾಡಿಕೊಳ್ತಾರೆ ಅವಾಗ. ಉದಾಹರಣೆ ನೋಡಿ ಹೇಳ್ತೀನಿ. ಉದಾಹರಣೆಗೆ ಕತಾರ್ನಲ್ಲಿ F-15 ಯುದ್ಧ ವಿಮಾನ ಹೊಡೆದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿಯನ್ನ ಮಾಡೋದು. ನೋಡಿ, ಇಲ್ಲಿ ಕಡಿಮೆ ಬೆಲೆಯ ಡ್ರೋನ್ ಅನ್ನ ದಾಳಿ ಮಾಡೋದ್ರಿಂದ ಮಾಡಿ 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 ಅದರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳೆಲ್ಲವನ್ನು ಕೂಡ ಕಡಿಮೆ ಮಾಡೋದು, ಎಲ್ಲ ಮುಗಿಸ್ಬಿಡೋದು. ಆಮೇಲೆ ದೊಡ್ಡದಾಗಿ ಅಟ್ಯಾಕ್ ಅನ್ನ ಮಾಡೋದು. ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿ ಮಾಡೋದು. ಇನ್ನು ಆ ಡಿಫೆನ್ಸ್ ನ ಬ್ಯಾಟರಿ ಆ ಡ್ರೋನ್ ಗಳನ್ನ ತಡೆಯೋಷ್ಟರಲ್ಲೇ ಖಾಲಿ ಆಗುತ್ತೆ. ನಿಮ್ಗೆ ಚಿಕ್ಕ ಚಿಕ್ಕ ಪಟಾಕಿಗಳನ್ನ ಹೊಡಿತಾ ಇರ್ತೀರಿ. ಚಿಕ್ಕ ಪಟಾಕಿಗಳನ್ನ ಹೊಡೆದು ನೀವು ಮುಗಿಸ್ತೀರಿ. ಕಡೆಯದಾಗಿ ಅಟಮ್ ಬಾಂಬ್ಗಳನ್ನ ಇಟ್ಕೊಳ್ತಿರಲ್ಲ, ಹಂಗೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರಂತರವಾಗಿ ಚಾರ್ಜ್ ಮಾಡಕ್ಕಾಗಲ್ಲ. ಬ್ಯಾಟರಿ ಸಿಸ್ಟಮ್ ಅವೆಲ್ಲ, ಬ್ಯಾಟರಿ ಸಿಸ್ಟಮ್. ಈಗ ಸಣ್ಣ ಡ್ರೋನ್ಗಳು ಬರ್ತಾ ಇದ್ರೆ ಏರ್ ಡಿಫೆನ್ಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗ್ತಾ ಇರುತ್ತೆ. ಅದನ್ನ ಹೊಡಿತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಆಕ್ಟಿವ್ ಆದಷ್ಟು ಅದರ ಬ್ಯಾಟರಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ದೊಡ್ಡದಾದಂತಹ ಅಟಮ್ ಬಾಂಬ್ ಹಾಕ್ಬಿಡೋದು. ಇದು ಪ್ಲಾನ್ ನೋಡಿ. ಇವತ್ತು 400+ ಡ್ರೋನ್, 850ಕ್ಕಿಂತ ಹೆಚ್ಚು ಮಿಸೈಲ್ ಮಧ್ಯಪ್ರಾಚ್ಯ ದೇಶಗಳು ತಡೆದಿದೆ. ಅಂದ್ರೆ ಎಷ್ಟು ಬ್ಯಾಟರಿಗಳು ಖಾಲಿಯಾಗಿದೆ ಅರ್ಥ ಮಾಡ್ಕೊಳ್ಳಿ. 18 ಲಕ್ಷದ ಡ್ರೋನ್ ಅನ್ನ ಹೊಡೆಯೋದಕ್ಕೆ 40 ಕೋಟಿ ಖರ್ಚಾಗ್ತಾ ಇದೆ ಇವತ್ತು. ಇದು ಎರಡನೆಯ ಪ್ಲಾನ್. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್ ಪೇಜ್ 3 ನಲ್ಲಿ ಏನಿದೆ ಅಂತ ಹೇಳಿ ಅಂತಂದ್ರೆ, ಕೇಳ್ಕತ್ತ ಇರಾನ್ ಬಳಿ ಹೈಪರ್ಸಾನಿಕ್ ಹಾಗೆ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾಗೆ ಉಳಿಸಿಕೊಂಡಿದೆ. ಸಣ್ಣ ಪುಟ್ಟ ಶಸ್ತ್ರಗಳಿಂದ ಅಮೆರಿಕದ ಬೇಸ್, ಶಿಪ್ಗಳು, ಆಯಿಲ್ ನ ಇನ್ಫ್ರಾಸ್ಟ್ರಕ್ಚರ್ ಅವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು. ಏರ್ಪೋರ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್, ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು. ಸೌದಿ, ಕುವೈಟ್, ಬಹ್ರೈನ್ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. 3ನೇ ಹಂತದಲ್ಲಿ ಘಾತಕ ಮಿಸೈಲ್ ಅನ್ನ ಹೊರಗೆ ತೆಗೆಯುತ್ತದೆ ಇರಾನ್ ಅನ್ನೋದು ಮುಂದಿನ ದಿನದಲ್ಲಿ ಕಾದ್ ನೋಡಬೇಕು. ಇದು ಏನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ. ಶತ್ರುವನ್ನ ಹೇಗೆ ಮಣಿಸಬೇಕು ಅಂತಂದ್ರೆ, ಆತನ ಬಳಿ ಇರುವಂತಹ ಅಷ್ಟೂ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಶಕ್ತಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಎದುರುಗಡೆ ಇರುವಂತಹ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾನೆ. ಒಬ್ಬ ವೀಕ್ ಆಗ್ತಾ ಇದ್ದಾನೆ ಅಂತಂದ್ರೆ ಈತ ಸ್ಟ್ರಾಂಗ್ ಆಗ್ತಾನೆ. ಈತ ಹೆಂಗ್ ಸ್ಟ್ರಾಂಗ್ ಆಗ್ತಾನೆ ಅಂತಂದ್ರೆ, ಈತನ ಬಳಿ ಚಿಕ್ಕ ಶಸ್ತ್ರಗಳನ್ನ ಬಳಕೆ ಮಾಡಿ ಆತನ ವೀಕ್ ಮಾಡ್ತಾರೆ. ಆಮೇಲೆ ಏಕ್ದಮ್ ಅಟ್ಯಾಕ್ ಅನ್ನ ಮಾಡ್ತಾರೆ. ಇದು ಇರಾನ್ ಮಾಡ್ತಾ ಇರುವಂತಹ ಡೆಡ್ಲಿ ಪ್ಲಾನ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಕಾದ್ ನೋಡಬೇಕಾಗುತ್ತೆ. ಹೌದು, ಮಧ್ಯಪ್ರಾಚ್ಯ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸತ್ಯ. 3 ಪೇಜ್ ನಲ್ಲಿ ಇವತ್ತು ಇರಾನ್ ಒಂದು ಡೆಡ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲ ಪೇಜ್ 1 ಪ್ಲಾನ್ ಏನು ಅಂತಂದ್ರೆ, ರಡಾರ್ ಟಾರ್ಗೆಟ್ ಅನ್ನ ಮಾಡೋದು. ರಡಾರ್ ಅನ್ನ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡಿದ್ರೆ ಏನಾಗುತ್ತೆ, ಇರಾನ್ ಬೇಡ, ಯಾವುದೇ ಒಂದು ದೇಶವನ್ನ ವಾಯುದಾಳಿಯಿಂದ ತಪ್ಪಿಸಿಕೊಡೋದಕ್ಕೆ ಏನಾದ್ರೂ ಅದು ಸಾಧ್ಯ ಆಗುತ್ತೆ ಅಂದ್ರೆ ಅದು ರಡಾರ್ಗಳಿಂದ ಮಾತ್ರ. ಯಾಕೆಂದ್ರೆ ಆ ರಡಾರ್ನ ಒಳಗಡೆ ಯಾವುದೇ ಒಂದು ಯುದ್ಧ ವಿಮಾನಗಳು ಎಂಟ್ರಿ ಕೊಡ್ತಾ ಇದೆ ಅನ್ನೋದು ಗೊತ್ತಾದ್ರೆ ತಕ್ಷಣ ಅಲರ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಲ್ಲೇ ಡಿಫೆಂಡ್ ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಇವತ್ತು ಇಸ್ರೇಲ್ನ ಬಳಿ ಐರನ್ ಡೋಮ್ ಇದೆ. ಆ ರಡಾರ್ ಅನ್ನ ದಾಟಿ ಯಾವ್ದಾದ್ರು ಮಿಸೈಲ್ಗಳು ಬರ್ತಾ ಇದೆ ಅಂತಂದ್ರೆ ಐರನ್ ಡೋಮ್ಗಳು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ, ಹೋಗಿ ಹೊಡೆಯುತ್ತೆ. ಸೊ ಹಾಗಾಗಿ ರಡಾರ್ ಅನ್ನೇ ಧ್ವಂಸ ಮಾಡಿಬಿಟ್ರೆ, ರಡಾರ್ ಸೆಂಟರ್ಗಳನ್ನೇ ದಾಳಿ ಮಾಡಿ ಅದನ್ನ ನಿರ್ವಂಸ ಮಾಡಿಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ನಾವು ದಾಳಿ ಮಾಡ್ತಾ ಇದೀವಿ ಅಂತೇಳಿ? ಗೊತ್ತಾಗೋದಿಲ್ಲ. ನೋಡಿ, ಇರಾನ್ನ ಪ್ಲಾನ್ ನೋಡಿ, ಪೇಜ್ 1 ನಲ್ಲಿ ಅದರ ಪ್ಲಾನೇ ರಡಾರ್ನ ಟಾರ್ಗೆಟ್ ಮಾಡೋದು. ರಡಾರ್ ಅಷ್ಟಲ್ಲ, ರಡಾರ್, ಸೆನ್ಸರ್, ಕಮಾಂಡ್ ಸೆಂಟರ್ ಗಳನ್ನ ಗುರಿಯಾಗಿಸಿಕೊಂಡು ಇವತ್ತು ದಾಳಿ ಮಾಡ್ತಾ ಇದೆ. ಉದಾಹರಣೆಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಎಲ್ಲಾ ನೆಲೆಗಳನ್ನ, ತನ್ನ ಸೇನೆ ನೆಲೆಗಳನ್ನ ಇವತ್ತು ಕಳೆದುಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಮೆರಿಕ ಇವತ್ತು ತನ್ನ ಸೇನಾ ನೆಲೆಗಳಲ್ಲಿ ಅಥವಾ ಅಲ್ಲಿರುವಂತಹ ಜನರನ್ನ ವಾಪಸ್ ಕರೆಸ್ಕೊಳ್ತಾ ಇದೆ ಅಮೆರಿಕಾಗೆ. ಇಸ್ರೇಲ್ ಅಲ್ಲೂ ಕೂಡ ಇವತ್ತು ಮತ್ತೆ ನಾಳೆ ಅವಕಾಶ ಇದೆ. ಇಸ್ರೇಲ್ ಯಾರೆಲ್ಲ ಇದ್ರೆ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ನೋಡಿ, ತುರ್ತು ಸಿಬ್ಬಂದಿಗಳನ್ನ ಹೊರತುಪಡಿಸಿ ಎಂಬೆಸಿನಾಗ ಯಾರು ಇರ್ಬೇಡ, ಎಲ್ಲ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಭಯವನ್ನ ಇಟ್ಟಿದೆ ಇರಾನ್. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಸ್ವಾಮ್ ಡ್ರೋನ್ ಅನ್ನ ಬಳಕೆ ಮಾಡಿದೆ ಇರಾನ್ ಇವತ್ತು ಪೇಜ್ 1 ಅಲ್ಲಿ. ಅಗತ್ಯ ಏನಾದ್ರೂ ಬಿದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಕೂಡ ಬಳಸಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೋಡಿ, ಒಂದು ದೇಶಕ್ಕೆ ರಡಾರ್ ಇಲ್ಲ ಅಂತಂದ್ರೆ ಶತ್ರುಗಳಿಗೆ ಒಳಗೆ ಬರೋದಕ್ಕೆ ಆಕಾಶದ ಮಾರ್ಗವಾಗಿ ಬಹಳ ಸುಲಭ ಆಗುತ್ತೆ, ಸಮುದ್ರದ ಮಾರ್ಗವಾಗಿ ಬರೋದಕ್ಕೂ ಬಹಳ ಸುಲಭ ಆಗುತ್ತೆ. ಹಾಗಾಗಿ ರಡಾರ್ ಇಂಪಾರ್ಟೆಂಟ್.
ಅದನ್ನ ಮುರಿಯುವಂತ ಕೆಲಸವನ್ನ ಮಾಡ್ತಿದೆ ಇರಾನ್. ಇಲ್ಲಂತಂದ್ರೆ ದಾಳಿಗಳು ಸುಲಭವಾಗುತ್ತೆ ವೀಕ್ಷಕರೇ. ನೋಡಿ, ಇವತ್ತು UAF, ಕತಾರ್, ಬಹ್ರೈನ್ ನಲ್ಲಿರುವಂತಹ USA ನ ರಡಾರ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಆ USA ರಡಾರ್ಗಳು ಟಾರ್ಗೆಟ್ ಮಾಡಿ ಧ್ವಂಸ ಆಗೋದ್ರೆ ಇರಾನ್ ದಾಳಿಯಿಂದ ಬಹ್ರೈನ್ ಮೇಲೆ ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಿ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡಬಹುದು. ಅಂದ್ರೆ ವಾಯು ಮಾರ್ಗದಲ್ಲಿ ಪ್ರಮುಖವಾಗಿ. ಕತಾರಲ್ಲೂ ಅಷ್ಟೇ, UAE ಮೇಲೂ ಅಷ್ಟೇ ದಾಳಿಯನ್ನ ಮಾಡ್ತದೆ. ನೋಡಿ, ಇವತ್ತು ಆ ರಡಾರ್ಗಳನ್ನ ಕಣ್ತಪ್ಪಿಸಿ ಇವತ್ತು ದಾಳಿ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್. ಇರಾನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಯಾವುದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಹಾಗಂತ ಅಮೆರಿಕದಲ್ಲಿ ಏನು ಕಡಿಮೆ ಇಲ್ಲ. ಇರಾನ್ಗಿಂತ ದುಪ್ಪಟ್ಟು, ಅಂದ್ರೆ 50ಕ್ಕಿಂತ ಹೆಚ್ಚು ಪಟ್ಟು ಅಮೆರಿಕದ ಬಳಿ ಸಿಸ್ಟಮ್ಗಳಿದೆ, ಶಸ್ತ್ರಾಸ್ತ್ರಗಳಿದೆ. ಆದ್ರೆ ಅದೆಲ್ಲವೂ ಕೂಡ ಇರಾನ್ನ ಒಂದು ಕ್ಷಿಪಣಿಗಳ ದಾಳಿಯಿಂದಾಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಇದು ಪೇಜ್ 1, ರಡಾರ್ಗಳನ್ನ ಟಾರ್ಗೆಟ್ ಮಾಡುದು. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್, ಎರಡನೇ ಪೇಜ್ ಅಂತಂದ್ರೆ ಪೇಜ್ 2 ನಲ್ಲಿ ಏನಿದೆ ಅಂತಂದ್ರೆ ಏರ್ ಡಿಫೆನ್ಸ್ ಅನ್ನ ಗುರಿ ಮಾಡೋದು. ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಒಂದು ದೇಶಕ್ಕೆ. ಯಾಕೆ ಅಂತಂದ್ರೆ ಒಂದು ದೇಶ ತನ್ನ ಶತ್ರು ದೇಶದ ಮೇಲೆ ವೈಮಾನಿಕ ದಾಳಿ ಮಾಡಿದಾಗ, ಬ್ಯಾಲಿಸ್ಟಿಕ್ ದಾಳಿ ಮಾಡಿದಾಗ, ಮಿಸೈಲ್ ದಾಳಿ ಮಾಡಿದಾಗ ಅಥವಾ ಸೆಲ್ ದಾಳಿ ಮಾಡಿದಾಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಆಟೋಮೆಟಿಕ್ ಆಗಿ ತನ್ನ ದೇಶದ ರಡಾರ್ ಅನ್ನ ಟಚ್ ಮಾಡ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಅಟ್ಯಾಕ್ ಅಂದ್ರೆ ಒಂದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ತಕ್ಷಣ ಆಕಾಶದಲ್ಲೇ ಮಿಸೈಲ್ಗಳನ್ನ, ಬ್ಯಾಲಿಸ್ಟಿಕ್ ಗಳನ್ನ, ಸೆಲ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸವನ್ನ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡುತ್ತೆ. ಹಾಗಾಗಿ ಮೊದಲನೆಯ ಪ್ಲಾನ್ ಏನೋರ್ದು ಡೆಡ್ಲಿ ಪ್ಲಾನ್, ರಡಾರ್ ಅನ್ನ ಟಾರ್ಗೆಟ್ ಮಾಡೋದು, ರಡಾರ್ನ ಸೆಂಟರ್ಗಳನ್ನ ಧ್ವಂಸ ಮಾಡೋದು. ಎರಡನೇ ಪೇಜ್ ಅಲ್ಲಿ ಅಂದ್ರೆ ಪೇಜ್ ನಂಬರ್ 2 ನಲ್ಲಿ, ಪೇಜ್ 2 ಪ್ಲಾನ್ ಏನಂತಂದ್ರೆ ಇಲ್ಲಿ ಡಿಫೆನ್ಸ್, ಏರ್ ಡಿಫೆನ್ಸ್ ಅನ್ನ ಗುರಿಯಾಗಿಟ್ಟುಕೊಂಡು ಈ ಒಂದು ಪ್ಲಾನ್ ಅಲ್ಲಿ ಏರ್ ಡಿಫೆನ್ಸ್ ಅನ್ನ ಗೊಂದಲಕ್ಕೀಡು ಮಾಡೋದು. ಇದು ಇರಾನ್ನ ಎರಡನೆಯ ಡೆಡ್ಲಿ ಪ್ಲಾನ್. ಇನ್ನು ಪೇಜ್ 3 ಪ್ಲಾನ್, ಅದನ್ನು ಕೂಡ ಹೇಳ್ತೀವಿ. ಈಗ ನೋಡಿ, 1-2 ಮಿಸೈಲ್ ಬಂದ್ರೆ ತಡಿಬಹುದು. ಪೇಜ್ 2 ನಲ್ಲಿ 1-2 ಮಿಸೈಲ್ ಬಂದ್ರೆ ತಡಿಬಹುದು. ಆದ್ರೆ 10 ಮಿಸೈಲ್ಗಳು ಅಟ್ ಎ ಟೈಮ್ ಬಂದ್ರೆ ಯಾವ್ದನ್ನ ತಡೀತಾರೆ? ಇವತ್ತು ಹೊಡಿತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮಿಸೈಲ್ಗಳು ಹಾರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರು ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಮೆರಿಕ ಹೇಳ್ಕೊಳ್ತು, ಅಮೆರಿಕ ಸೇನೆನೇ ದೃಢಪಡಿಸ್ತು, ನಾವು ಇರಾನ್ನ ಪ್ರಮುಖ ನಗರಗಳನ್ನ ಧ್ವಂಸ ಮಾಡಿದ್ವಿ, ಅದರ ಆಪರೇಷನ್ ಬೇಸ್ ಗಳನ್ನ ಧ್ವಂಸ ಮಾಡಿದ್ವಿ, ಕಮಾಂಡರ್ ಸೆಂಟರ್ ಗಳನ್ನ ಧ್ವಂಸ ಮಾಡಿದ್ವಿ, ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದ್ವಿ ಅಂತ ಅದೇ ದೃಢಪಡಿಸ್ತು. ಆದ್ರೂ ಕೂಡ ಮಿಸೈಲ್ಗಳು ಬರ್ತಾ ಇದೆ, ತೂರಿ ಬರ್ತಾ ಇದೆ ಮಧ್ಯಪ್ರಾಚ್ಯದ ಬಳಿ. ಹಾಗಾಗಿ 10 ಮಿಸೈಲ್ಗಳು ಬಂದ್ರೆ ಯಾವುದನ್ನ ತಡೆಯೋದಕ್ಕಾಗಲ್ಲ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ತಮ್ಮದೇ ಶಸ್ತ್ರಾಸ್ತ್ರ ನಾಶ ಮಾಡಿಕೊಳ್ತಾರೆ ಅವಾಗ. ಉದಾಹರಣೆ ನೋಡಿ ಹೇಳ್ತೀನಿ. ಉದಾಹರಣೆಗೆ ಕತಾರ್ನಲ್ಲಿ F-15 ಯುದ್ಧ ವಿಮಾನ ಹೊಡೆದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿಯನ್ನ ಮಾಡೋದು. ನೋಡಿ, ಇಲ್ಲಿ ಕಡಿಮೆ ಬೆಲೆಯ ಡ್ರೋನ್ ಅನ್ನ ದಾಳಿ ಮಾಡೋದ್ರಿಂದ ಮಾಡಿ 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 ಅದರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡೋದು, ಎಲ್ಲ ಮುಗಿಸ್ಬಿಡೋದು. ಆಮೇಲೆ ದೊಡ್ಡದಾಗಿ ಅಟ್ಯಾಕ್ ಅನ್ನ ಮಾಡೋದು. ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿ ಮಾಡೋದು. ಇನ್ನು ಆ ಡಿಫೆನ್ಸ್ ನ ಬ್ಯಾಟರಿ ಆ ಡ್ರೋನ್ ಗಳನ್ನ ತಡೆಯುವಷ್ಟರಲ್ಲೇ ಖಾಲಿ ಆಗುತ್ತೆ. ನಿಮ್ಗೆ ಚಿಕ್ಕ ಪಟಾಕಿಗಳನ್ನ ಹೊಡಿತಾ ಇರ್ತೀರಿ. ಚಿಕ್ಕ ಪಟಾಕಿಗಳನ್ನ ಹೊಡೆದು ನೀವು ಮುಗಿಸ್ತೀರಿ. ಕಡೆಯದಾಗಿ ಅಟಮ್ ಬಾಂಬ್ಗಳನ್ನ ಇಟ್ಕೊಳ್ತಿರಲ್ಲ, ಹಂಗೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರಂತರವಾಗಿ ಚಾರ್ಜ್ ಮಾಡಕ್ಕಾಗಲ್ಲ. ಬ್ಯಾಟರಿ ಸಿಸ್ಟಮ್ ಅವೆಲ್ಲ, ಬ್ಯಾಟರಿ ಸಿಸ್ಟಮ್. ಈಗ ಸಣ್ಣ ಡ್ರೋನ್ಗಳು ಬರ್ತಾ ಇದ್ರೆ ಏರ್ ಡಿಫೆನ್ಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗ್ತಾ ಇರುತ್ತೆ, ಅದನ್ನ ಹೊಡಿತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಆಕ್ಟಿವ್ ಆದಷ್ಟು ಅದರ ಬ್ಯಾಟರಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ದೊಡ್ಡದಾದಂತಹ ಅಟಮ್ ಬಾಂಬ್ ಹಾಕ್ಬಾರ್ದು. ಇದು ಪ್ಲಾನ್. ನೋಡಿ, ಇವತ್ತು 400+ ಡ್ರೋನ್, 850ಕ್ಕಿಂತ ಹೆಚ್ಚು ಮಿಸೈಲ್ ಮಧ್ಯಪ್ರಾಚ್ಯ ದೇಶಗಳು ತಡೆದಿದೆ. ಅಂದ್ರೆ ಎಷ್ಟು ಬ್ಯಾಟರಿಗಳು ಖಾಲಿಯಾಗಿದೆ ಅರ್ಥ ಮಾಡ್ಕೊಳ್ಳಿ. 18 ಲಕ್ಷದ ಡ್ರೋನ್ ಅನ್ನ ಹೊಡೆಯೋದಕ್ಕೆ 40 ಕೋಟಿ ಖರ್ಚಾಗ್ತಾ ಇದೆ ಇವತ್ತು. ಇದು ಎರಡನೆಯ ಪ್ಲಾನ್. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್ ಪೇಜ್ 3 ನಲ್ಲಿ ಏನಿದೆ ಅಂತ ಹೇಳಿ ಅಂತಂದ್ರೆ ಕೇಳ್ಕತ್ತ. ಇರಾನ್ ಬಳಿ ಹೈಪರ್ಸಾನಿಕ್ ಹಾಗೆ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾಗೆ ಉಳಿಸಿಕೊಂಡಿದೆ. ಸಣ್ಣ ಪುಟ್ಟ ಶಸ್ತ್ರಗಳಿಂದ ಅಮೆರಿಕದ ಬೇಸ್, ಶಿಪ್ಗಳು, ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಅವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು. ಏರ್ಪೋರ್ಟ್ ಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್, ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು.
ಸೌದಿ, ಕುವೈತ್, ಬಹರೇನ್ ಮೇಲೆ ದಾಳಿಯನ್ನ ಮಾಡ್ತಾರೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮೂರನೇ ಹಂತದಲ್ಲಿ ಘಾತಕ ಮಿಸೈಲ್ ಅನ್ನ ಹೊರಗೆ ತೆಗೆಯುತ್ತದೆ ಇರಾನ್ ಅನ್ನೋದು ಮುಂದಿನ ದಿನದಲ್ಲಿ ಕಾದ್ ನೋಡಬೇಕು. ಇದು ಏನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ. ಶತ್ರುವನ್ನ ಹೇಗೆ ಮಣಿಸಬೇಕು ಅಂತಂದ್ರೆ ಆತನ ಬಳಿ ಇರುವಂತಹ ಅಷ್ಟೂ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಶಕ್ತಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಎದುರುಗಡೆ ಇರುವಂತಹ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾನೆ. ಒಬ್ಬ ವೀಕ್ ಆಗ್ತಾ ಇದ್ದಾನೆ ಅಂತಂದ್ರೆ ಈತ ಸ್ಟ್ರಾಂಗ್ ಆಗ್ತಾನೆ. ಈತ ಹೆಂಗ್ ಸ್ಟ್ರಾಂಗ್ ಆಗ್ತಾನೆ ಅಂತಂದ್ರೆ ಈತನ ಬಳಿ ಚಿಕ್ಕ ಚಿಕ್ಕ ಶಸ್ತ್ರಗಳ ಬಳಕೆ ಮಾಡಿ 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 ಆತನ ವೀಕ್ ಮಾಡ್ತಾರೆ. ಆಮೇಲೆ ಏಕ್ದಮ್ ಅಟ್ಯಾಕ್ ಅನ್ನ ಮಾಡ್ತಾರೆ. ಇದು ಇರಾನ್ ಮಾಡ್ತಾ ಇರುವಂತಹ ಡೆಡ್ಲಿ ಪ್ಲಾನ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಕಾದ್ ನೋಡಬೇಕಾಗುತ್ತೆ.